ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ನಾನು ಇದೇ ಮಂಡ್ಯದಲ್ಲಿ ಶ್ರೀನಿವಾಸಪುರ ಉಮ್ರಳ್ಳಿ ಗೇಟ್ ಹತ್ರ ಇರುವಂತಹ ಸ್ಯಾಂಜೋ ಹಾಸ್ಪಿಟ್ಲಲ್ಲಿ COO ಆಗಿ ಕೆಲಸ ನಿರ್ವಹಿಸ್ತಿದ್ದೆ. ನಾನು ಆ ಆಸ್ಪತ್ರೆಗೆ ಸೇರಿ ಸ್ವಲ್ಪ ದಿನಗಳಾಗಿದ್ದರೂ ಕೂಡ, ಅಂದರೆ ಸ್ವಲ್ಪ ತಿಂಗಳುಗಳಾಗಿದ್ದರೂ ಕೂಡ, ನನಗೆ ಅಲ್ಲಿ ಆಸ್ಪತ್ರೆಗೆ ಸೇರಿದ ಒಂದು ಕೆಲವು ದಿನಗಳಲ್ಲೇ ನನಗೊಂದು ಪ್ರೆಷರ್ ಜಾಸ್ತಿ ಆಗುತ್ತೆ. ಏನಂದರೆ, ನಾನು ಮತಾಂತರವಾಗಬೇಕಂತೆ. ಹಾಗೆ ನನಗೆ ಯಾರ್ಯಾರು ಪೇಷಂಟ್ ನನ್ನ ಹತ್ರ ಕೌನ್ಸಿಲಿಂಗ್ ಬರ್ತಾರೆ ಅವ್ರನ್ನ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲಿಕ್ಕೆ ಪ್ರೇರೇಪಣೆ ಮಾಡ್ತಾನೆ ಇರ್ತಾರೆ. ನಾನು ಮೊದಲಿಂದನೂ ಕೂಡ ಅದನ್ನು ಆಗಲ್ಲ ಅದು ನನ್ನ ಕೈಲಿಂದ ಆಗಲ್ಲ, ನಾನು ಮಾಡಲ್ಲ ಅಂತಲೇ ಹೇಳ್ತಾ ಬಂದಿರ್ತೀನಿ. ಹೀಗೆ ಒಂದು ಮೂರು ತಿಂಗಳ ಎಂಡಿಂಗಲ್ಲಿ ನನಗೆ ಹೇಳ್ತಾರೆ, ನೀವೇನಾದರೂ ಮತಾಂತರ ಮಾಡಿದರೆ ನಾನು ನಿಮಗೆ ಪರ್ಮನೆಂಟ್ ಜಾಬ್ ಮಾಡ್ತೀವಿ ಇಲ್ಲಿ, ಮತ್ತು ನಿಮಗೆ ಹಣ ಸಹಾಯನ ಮಾಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಇವ್ರ ಹತ್ರ ಹಣ ಸಹಾಯ ಇದೊಂದು ಮೆಂಟಾಲಿಟಿ ಇಟ್ಕೊಂಡೇ ನನಗೆ ಕೆಲವೊಂದು ಸಂದರ್ಭದಲ್ಲಿ ಹಣ ಸಹಾಯ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಮೊದಲು ಇವ್ರ ಹತ್ರ ಸ್ವಲ್ಪ ಯಾವುದೋ ಒಂದು ಇಶ್ಯೂಸ್ಗೋಸ್ಕರ ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿರ್ತೀನಿ. ಹಾಗೆ ಅದನ್ನು ನನ್ನ ಸ್ಯಾಲ್ರಿಲಿ ಕಟ್ತಾ ಬಂದಿರ್ತೀನಿ. ಹಾಗೆ ಇವರು ಯಾವಾಗ ಈ ಥರ ಪ್ರೆಷರ್ ಆಗ್ತಾರೆ, ಮತಾಂತರನ ಇಲ್ಲಿಗೆ ಬಂದಿದ್ದ ಜನಗಳು ಯಾರು ನಿಮ್ಮ ಮಾತನ್ನು ಕೇಳ್ತಾರೆ ಅವ್ರನ್ನ ಮತಾಂತರ ಮಾಡಬೇಕು ಅಂತ ಹೇಳ್ತಾರೆ, ಆವಾಗ ನಾನು ಅದನ್ನು ಅಪೋಸ್ ಮಾಡಿದಾಗ ಹೇಳ್ತಾರೆ, ಹಾಗಿದ್ರೆ ನಿಮಗೆ ಇಲ್ಲಿ ಕೆಲಸ ಇಲ್ಲ, ನೀವು ನಾಳೆಯಿಂದನೇ ಬರೋದು ಬೇಡ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಏನಕ್ಕೆ, ಯಾವ ಕಾರಣಕ್ಕೋಸ್ಕರ ಬರೋದು ಬೇಡ, ನನಗೆ ರೀಸನ್ ಕೊಡಿ. ನನಗೆ ಕರೆಕ್ಟಾಗಿ ಕಾರಣ ಹೇಳಿದ್ರೆ ಬೇಕಾದರೆ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ನಾವು ಒಂದು ಮಿಡಲ್ ಕ್ಲಾಸ್ ಜನಗಳಾಗಿದ್ದು ನಮ್ಮ ದೌರ್ಬಲ್ಯನ ಇವರು ಅಸ್ತ್ರವಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ರು. ಹಾಗೆ ನನ್ನನ್ನು ಇದೊಂದು ಮತಾಂತರ ಮಾಡಲಿಕ್ಕೆ, ಇದೊಂದು ಮತಾಂತರದ ಆ್ಯಕ್ಟಿವಿಟಿಗೆ ಬಲವಂತಾಗಿ ಎಳೆಯೋಕ್ಕೆ ಪ್ರಯತ್ನ ಪಡ್ತಿದ್ರು. ನಾನು ಅಪೋಸ್ ಮಾಡಿದಾಗ ಯಾವುದೋ ಸಿಲ್ಲಿ ಯಾಕೆಂದರೆ ಅದೊಂದು ಟರ್ಮಿನೇಷನ್ ಅನ್ನೋ ಪದಕ್ಕೆ ಬೇರೆಯೇ ಅರ್ಥ ಇದೆ. ಸೊ ಆ ಪದನ ಯೂಸ್ ಮಾಡಿಕೊಂಡು ನನ್ನ ಟರ್ಮಿನೇಟ್ ಮಾಡಿದ್ದಾರೆ ಇದೇ ಸ್ಯಾಂಜೋ ಹಾಸ್ಪಿಟ್ಲಿಂದ. ಸೊ ದಯವಿಟ್ಟು ನಾನು ಕೇಳ್ತಿರೋದಿಷ್ಟೇ, ನನ್ನ ರಕ್ಷಣೆಗಿಂತನೂ ಹೆಚ್ಚಾಗಿ ನನ್ನ ಧರ್ಮದ ರಕ್ಷಣೆ ಆಗಬೇಕಾಗಿದೆ. ಇದಕ್ಕೆ ದಯವಿಟ್ಟು ರಕ್ಷಣೆ ಕೊಡಿ. ಈ ಥರ ಧರ್ಮ ರಕ್ಷಣೆಯನ್ನು ಮಾಡೋದ್ರಿಂದ ನಮ್ಮ ಧರ್ಮನ ಕಾಪಾಡ್ಬೋದು. ಈ ಥರ ಮತ್ತೆ ಎಲ್ಲ ಕ್ರಿಶ್ಚಿಯನ್ಗಳು ಇದನ್ನು ಪ್ರಯತ್ನ ಪಡಲ್ಲ, ಕೆಲವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ಗಳು ಈ ಥರ ಮಾಡ್ತಿದ್ದಾರೆ ಅನ್ನೋದನ್ನು ಇವರೇ ಬಾಯ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮ ಧರ್ಮ ರಕ್ಷಿಸಲಿಕ್ಕೆ ಕೈ ಜೋಡಿಸಿ. विश्व हिंदू परिषद बजरंग दल इचलकरंजी बजरंग